ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರ್ಗವಿ ನಾರಾಯಣ್ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದು ಡೇ ಇನ್ ಮೈ ಲೈಫ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆನೆ ನಮ್ಮ ಮನೆಯವರು ಆ ಸೊಪ್ಪು ತೊಗೊಂಡು ಬಂದಿದ್ರು. ನಮ್ಮ ದೊಡ್ಡಮ್ಮ ಅವ್ರ ಕೈಯಲ್ಲಿ ಸೊಪ್ಪು ಮಾಡಿಸ್ಬೇಕು, ಸೊಪ್ಪು ಸಾರು ಅಂತೇಳಿ. ಸೊ ಹೊರಗಡೆ ಹೋಗಿ ಅವರು ಫ್ರೆಶ್ ಆಗಿರೋ ಸೊಪ್ಪನ್ನೆಲ್ಲ ತಂದಿದ್ದಾರೆ. ಆ್ಯಂಡ್ ನಮ್ಮ ಅತ್ತೆಯವರು ಅವರು ನಿನ್ನೆ ಅಷ್ಟೇ ಬಂದರು, ಸಂಡೇ. ನನ್ನ ಹಳೆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಿರುತ್ತೆ ಇವರು ನಮ್ಮ ಅತ್ತೆ ಅಂತೇಳಿ. ಸೊ ಅವರು ನಿನ್ನೆ ಅಷ್ಟೇ ಬಂದರು ಊರಿಂದ. ಊರಿಂದ ಅಂದರೆ ನಾವು ಮೊನ್ನೆ ಎಂಗೇಜ್ಮೆಂಟ್ಗೆ ಹೋಗಿದ್ವಲ್ಲ, ಎಂಗೇಜ್ಮೆಂಟ್ಗೆ ಅಂತೇಳಿ ಬಂದಿದ್ದು. ಮೊದಲನೇದಾಗಿ ನಮ್ಮ ನಾದಿನಿಯವ್ರ ಮನೆಗೆ ಹೋಗಿ, ಅಲ್ಲಿಂದ ನಮ್ಮ ಮೈದ್ನವ್ರ ಮನೆಗೆ ಹೋಗಿ, ಅವ್ರ ಮನೆಯಲ್ಲಿ ಒಂದೆರಡು ದಿನ ಇದ್ದು ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು. ಇನ್ನು ನಿನ್ನೆ ಅಷ್ಟೇ ಬಂದ್ರಲ್ಲ, ಇವತ್ತು ಸೋಮವಾರ ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಬೆಳಗ್ಗೆನೆ ಹೋಗ್ಬೇಕು ಅಂತೇಳಿ ರೆಡಿ ಆಗ್ಬಿಟ್ಟಿದ್ದಾರೆ. ಇನ್ನ ನಮ್ಮ ಮನೆಯವ್ರು ಬಿಟ್ಟಿಲ್ಲ, ನಾನು ಬರ್ತೀನಿ, ಬಿಟ್ಬಿಟ್ಟು ಬರ್ತೀನಿ ಅಂತೇಳಿ ನಮ್ಮ ಮನೆಯವರು ಹೇಳ್ತಿದ್ರು. ಸೊ ಮನೆಯಲ್ಲೇ ಇದ್ದಾರೆ ಇವತ್ತು, ಸಂಜೆ ಹಂಗ್ ಹೊರಡ್ತಾರೆ. ಅಂಡ್ ನಿನ್ನೆ ಬಂದು ಸಂಡೇ ಅಲ್ವಾ, ನಿನ್ನೆನೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೆ ವ್ಲಾಗ್. ಸ್ವಲ್ಪ ಬಿಸಿ ಇದ್ದೆ, ಇನ್ನ ಮಟನ್ ಸಾಂಬಾರು, ಚಿಕನ್ ಫ್ರೈ, ಫಿಶ್ ಫ್ರೈ ಅದೆಲ್ಲ ಮಾಡ್ಬೇಕಾಗಿತ್ತು. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಾವು ಲೇಟ್ ಆಗಿ ಎದ್ದೊಳೋದು. ಇನ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ರೆ ಅದು ಇದು ಕೆಲ್ಸನೇ ಇತ್ತು. ಸೊ ನಿನ್ನೆ ಮಾಡೋದಕ್ಕೆ ಆಗಿಲ್ಲ. ಇವತ್ತು ಸೋಮವಾರ ನಮ್ಮ ಅತ್ತೆಯವರು ಇದಾರಲ್ವಾ, ಹಂಗೆ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅರ್ಧಂಬರ್ಧ ಹೋಗ್ಬಿಡ್ತಾ ಇತ್ತು ಯಾವಾಗ ಸ್ಟಾರ್ಟ್ ಮಾಡಿದ್ರು. ಸೊ ಇವತ್ತು ಅಷ್ಟೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು. ಸೊ ಅದರಿಂದ ಆ್ಯಂಡ್ ಟಿಫನ್ಗೆ ಬಂದು ಇವತ್ತು ಸೋಮವಾರ ಅಲ್ವಾ, ಪುಳಿಯೋಗರೆನ ಮಾಡಿದ್ರು ನಮ್ಮಮ್ಮ. ಆ ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು 11:30 12 ಗಂಟೆ ಹಂಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಕುತ್ಕೊಂಡಿದ್ದಾರೆ ನಮ್ಮ ಅತ್ತೆ ಅವರು. ಇನ್ನು ಇವ್ರು ಬಂದು ನಮ್ಮ ಎರಡನೇ ಅತ್ತೆ, ಆಗ್ಲೇ ಸೊಪ್ಪು ಬಿಡಿಸ್ತಾ ಇದ್ರಲ್ಲ ಅವರು ದೊಡ್ಡ ಅತ್ತೆ. ಬೆಳಗ್ಗೆ ನಾವು ಎದ್ದೋಳಕ್ಕೂ ಮುಂಚೆನೆ ಬೇಗ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಎದ್ದು ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಊರಿಗೆ ಹೋಗೋದಕ್ಕೆ. ಇನ್ನು ನಮ್ಮ ಮನೆಯವ್ರು ಇತ್ಕೊಂಡು ಬಿಡ್ಲಿಲ್ಲ, ನಾನು ಬರ್ತೀನಿ ಜೊತೆಯಲ್ಲಿ, ಸ್ವಲ್ಪ ಪಾಗೋಡದಲ್ಲಿ ಕೆಲಸ ಇದೆ, ಹಾಗೆ ನಿಮ್ಮನ್ನು ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ರು. ಸೊ ಹೇಗೋ ಹಾಗೆ ಮನೆಯಲ್ಲೇ ಇದ್ದಾರೆ, ಇನ್ನು ಸಂಜೆ ಹೋಗ್ತೀವಿ ಅಂತೇಳಿ ಹಾಗೋ ಹೀಗೋ ರೆಡಿ ಆಗ್ತಾ ಇದ್ದಾರೆ. ಇನ್ನು ನಾನು ಬಂದು ಇಲ್ಲಿ ಟೀ ಇಡ್ತಾ ಇದ್ದೀನಿ ಎಲ್ಲಾರ್ಗು. ಟೀ ಎಲ್ಲ ಮಾಡಿದ್ಮೇಲೆ ನನ್ನ ಮಗಳು ಇತ್ಕೊಂಡು, ಮಮ್ಮಿ ಇವತ್ತು ನಾನೇ ಕೊಡ್ತೀನಿ ಎಲ್ಲಾರ್ಗೂ ಟೀ, ಏನು ಹೇಳ್ತಾರೋ ಅಂತ ಹೇಳ್ಬಿಟ್ಟು ಅವಳೇ ತಗೊಂಡು ಹೋಗ್ತಾ ಇದ್ದಾಳೆ. ನಾನು ಬೇಡ ಬೇಡ ಅನ್ನೋದಕ್ಕೆ ಎಲ್ಲಿ ಚೆಲ್ಬಿಡ್ತಾಳೋ ಟೀ ಎಲ್ಲ ಅಂದ್ಕೊಂಡು ನನಗೆ ಭಯ ಆಯ್ತು, ಎಲ್ಲಿ ಮೇಲೆ ಅವಳು ಸುಟ್ಕೊಂತಾಳೋ ಅಂತೇಳಿ. ಅವಳಿಗೆ ಇನ್ನೂ ಇಟ್ಕೊಳ್ಳೋದಕ್ಕೂ ಬರ್ತಾ ಇಲ್ಲ. ನಾ ಇಟ್ಕೊಂಡು ಬೇಡ ಬಂಗಾರಿ ಅಂತ ಹೇಳಿದ್ರೆ ಅವಳು ಇಟ್ಕೊಂಡು ಇಲ್ಲ ಮಮ್ಮಿ ನಾನೇ ಕೊಡ್ತೀನಿ ಅಂತೇಳಿ ಎಲ್ಲರಿಗೂ ತಗೊಂಡೋಗಿ ಕೊಡ್ತಿದ್ದಾಳೆ. ತಟ್ಟಿಚ್ಚಿಡಿ ಶಿಕಾ ನಮ್ಮ ಅತ್ತೆಯವ್ರ ಕೈಯಲ್ಲಿ ಬಸ್ಸಾರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಊರಿಗೆ ಹೋದಾಗ ಅವರು ಸೊಪ್ಪು ಸಾರು ಮಾಡಿದ್ರು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವತ್ತಿಂದ ನಮ್ಮ ಮನೆಯವ್ರು ಹೇಳ್ತಾನೆ ಇದ್ರು. ನಮ್ಮ ದೊಡ್ಡಮ್ಮನ ಕೇಳಬೇಕಾಗಿತ್ತು ಸೊಪ್ಪು ಸಾರು ಯಾವ ಥರ ಮಾಡೋದು ಬಸ್ಸಾರು, ಇಲ್ಲಾಂದರೆ ಬಂದಮೇಲೆ ಮಾಡಿಸ್ಲೇಬೇಕು, ಯಾವ ಥರ ಮಾಡ್ತಾರೋ ನೋಡ್ಕೊಳ್ಬೇಕು ಅಂತೇಳಿ ಹೇಳ್ತಾನೆ ಇದ್ರು. ಆ್ಯಂಡ್ ನಮ್ಮ ಅತ್ತೆಯವ್ರು ಇವತ್ತು ಬಂದ್ರಲ್ಲ, ಅದಕ್ಕೆ ನೆನ್ಪಿಟ್ಕೊಂಡೋಗಿ ಬೆಳಗ್ಗೆನೆ ಸೊಪ್ಪೆಲ್ಲ ತೊಗೊಂಡು ಬಂದರು. ಬೆಳಗ್ಗೆಯಿಂದ ಹೇಳ್ತಾನೆ ಇದ್ರು, ನೀನು ನೋಡಿ ಕಲ್ತ್ಕೋ ಏನೇನು ಹಾಕ್ತಾರೆ ಅವರು ಅಂತೇಳಿ ನನಗೆ ರೇಗಿಸ್ತಾನೆ ಇದ್ರು ಬೆಳಗ್ಗೆಯಿಂದನೂ. ಆ್ಯಂಡ್ ಇವಾಗ ಬಂದು ಸ್ಟವ್ ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊಳ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಒಲೆ ಇರುತ್ತಲ್ಲ, ಒಲೆಗೆ ಹಾಕ್ಬಿಡ್ತಾರಂತೆ. ಬಟ್ ಇವಾಗ ಒಲೆ ಎಲ್ಲಿಂದ ತರೋದು, ಸ್ಟವ್ ಇದೆಯಲ್ವಾ. ಸೊ ಅದರಿಂದ ಸ್ಟವ್ ಮೇಲೇ ಒಂದು ಎರಡೆರಡು ಮೂರು ಬೆಳ್ಳುಳ್ಳಿ ಈರುಳ್ಳಿನೆಲ್ಲ ಸುಟ್ಕೊಳ್ತಾ ಇದ್ದಾರೆ. ನಾನು ಬಂದು ಇಲ್ಲಿ ಪಲ್ಯಕ್ಕೆ ಈರುಳ್ಳಿನೆಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ. ನಮ್ಮ ಅತ್ತೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ. ಆ್ಯಂಡ್ ಸ್ಟವ್ ಮೇಲೇ ಸುಡ್ತಾ ಇದ್ದಾರಲ್ವಾ, ನಮ್ಮ ಅತ್ತೆಯವರು ಹೇಳ್ತಾನೆ ಇದ್ದಾರೆ, ನೆಕ್ಸ್ಟ್ ಟೈಮ್ ನೀನು ಮಾಡಬೇಕು ಅಂದರೆ ಇದೇ ಥರನೇ ಮಾಡು, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಡ್ತಾ ಇದ್ರು ನನಗೂ. ಆ್ಯಂಡ್ ಈ ವಿಡಿಯೋನ ರೆಕಾರ್ಡ್ ಮಾಡಿದಾಗ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಎಲ್ಲೋ ಒಂದು 15 ಮಿನಿಟ್ಸ್ ಅಷ್ಟರೊಳಗಡೆ ಆಗೋಗ್ಬಿಡುತ್ತೆ ಅಂತ ಅನ್ಕೊಂಡೆ. ಬಟ್ ಒಂದೊಂದೇ ಆ್ಯಡ್ ಆಗ್ತಾ ಹೋಗ್ತಾ ಇತ್ತು. ನಾವು ಮಾತಾಡೋದೇ ಆಗಿರಲಿ, ಏನಾದರೂ ಒಂದು ಕೆಲಸ ಮಾಡ್ಕೊಳ್ಳೋದೇ ಆಗಿರಲಿ, ಎಲ್ಲ ಇತ್ತು. ಸೊ ಅದರಿಂದ ಸ್ವಲ್ಪ ಲೆಂತಿ ಆಗೋಗ್ಬಿಟ್ಟು ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಅನ್ಕೊಳ್ತಾ ಇದ್ದೀನಿ ಈ ವಿಡಿಯೋ. ಆ್ಯಂಡ್ ನಾನು ಮಾತಾಡಬೇಕಾದ್ರೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ನನಗೆ ಸ್ವಲ್ಪ ಬರುತ್ತೆ, ಯಾಕಂದರೆ ನನಗೆ ಹುಷಾರಿಲ್ದಂಗೆ ಆಗಿತ್ತು. 1 ವೀಕ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ, ಸೆಪ್ಟೆಂಬರಲ್ಲೋ ಅಕ್ಟೋಬರಲ್ಲೋ, ಅಷ್ಟೊಂದು ನೆನಪಿಲ್ಲ. ಆವಾಗ ನನಗೆ ನಿಮೋನಿಯಾ ಬಂದಿತ್ತು. ಆವಾಗಿಂದ ಸ್ವಲ್ಪ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿನೇ ಇದೆ.
ಸೊ ಅದರಿಂದ ನನಗೆ ಜಾಸ್ತಿ ಒಂದೇ ಸಮನಾಗಿ ಮಾತಾಡೋದಕ್ಕಾಗೋದಿಲ್ಲ. ಅದರಿಂದ ಸ್ವಲ್ಪ ಸ್ವಲ್ಪನೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಸೊಪ್ಪನ್ನೆಲ್ಲ ನಮ್ಮಮ್ಮ ತೊಳೆದಿಡ್ತಾ ಇದ್ದಾರೆ. ಎಲ್ಲಾದರೂ ಮಣ್ಣು ಏನಾದರೂ ಸೇರ್ಕೊಂಡಿರುತ್ತೆ ಅಂತೇಳಿ ಸೊಪ್ಪನ್ನೆಲ್ಲ ತೊಳೆದಿಟ್ಕೊಂಡ್ರು. ಆ್ಯಂಡ್ ಇವಾಗ 2 ಕಪ್ ಆಗುವಷ್ಟು ಬೇಳೆನ ತಗೊಂಡು ಇವಾಗ ತೊಳ್ಕೊಳ್ತಾ ಇದ್ದೀನಿ ಕ್ಲೀನಾಗಿ. ನಾವಿಲ್ಲಿ 4 ಕಟ್ಟು ಸೊಪ್ಪನ್ನ ತಗೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದಕ್ಕೆ 2 ಕಪ್ ಆಗುವಷ್ಟು ಬೇಳೆನ ತೊಳೆದಿಟ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಜಾಸ್ತಿ ಬರೋದಿಲ್ಲ ಅಡುಗೆಗಳು. ನಾರ್ಮಲ್ ಆಗಿ ಮಾಡ್ತೀನಿ. ತಿಂಡಿ ಸ್ನ್ಯಾಕ್ಸ್ ಆ ಥರ ಎಲ್ಲ ಇದ್ರೆ ಚೆನ್ನಾಗಿ ಮಾಡ್ತೀನಿ. ಬಟ್ ಅಡುಗೆಗಳು ಅಷ್ಟೊಂದು ಬರೋದಿಲ್ಲ. ಸೊ ಅದರಿಂದನೇ ನಮ್ಮ ಅಮ್ಮ ನನಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ರು ಅವಾಗವಾಗ. ಆ್ಯಂಡ್ ಇವಾಗ ಬಂದು ನಮ್ಮ ಅತ್ತೆ ಇದಾರಲ್ವಾ, ಅವರು ಎಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ನೀನು ಇದೇ ಥರನೇ ಮಾಡಬೇಕು ಅಂತೇಳಿ ಎಲ್ಲ ಪ್ರತಿಯೊಂದು ತೋರಿಸ್ಕೊಡ್ತಾ ಇದ್ರು. ಸೊ ಅದರಿಂದ ನಾನೆಲ್ಲ ರೆಕಾರ್ಡ್ ಮಾಡಿಕೊಂಡು ಪ್ರತಿಯೊಂದನ್ನು ನೋಡ್ಕೊಳ್ತಾನೆ ಇದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ತೊಳ್ಕೊಂಡಿರೋ ಬೇಳೆನ ಇವಾಗ ನೀರೊಳಗಡೆ ಹಾಕ್ಕೊಳ್ತಾ ಇದ್ದೀವಿ. ಇದು ಬಂದು ಬಿಸಿನೀರು. ನಾನು ಆಗ್ಲೇ ಸ್ವಲ್ಪ ಹೊತ್ತು ಆಯಿತು ಬಿಸಿನೀರನ್ನೆಲ್ಲ ಇಟ್ಟು ಒಂದು ತಪ್ಪಲೆಯಲ್ಲಿ ಇವಾಗ ಬಂದು ಹಾಕ್ಕೊಳ್ತಾ ಇದ್ದೀವಿ. ಡೈರೆಕ್ಟಾಗಿ ನಾವು ತಣ್ಣೀರೊಳಗಡೆ ಹಾಕಿದ್ರೆ ಅದೊಂಥರ ಗಂಟು ಗಂಟು ಕಟ್ಟುತ್ತಂತೆ. ಸೊ ಅದರಿಂದ ನಾವು ಅಮ್ಮ ಇಟ್ಕೊಂಡು ಬಿಸಿನೀರೊಳಗಡೆ ಹಾಕಬೇಕು, ಬಿಸಿನೀರನ್ನ ಬಿಸಿ ಇಡಕ್ಕೆ ಹೇಳು ಅಂತ ಹೇಳಿದ್ರು. ಸೊ ಅದರಿಂದ ಬಿಸಿನೀರೊಳಗಡೆನೆ ಇವಾಗ ಬೇಳೆನೆಲ್ಲ ಹಾಕಿದ್ವಿ. ಬೇಳೆ ಬೇಯೋ ಅಷ್ಟರಲ್ಲಿ ನಾವಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತೇಳಿ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀವಿ. ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ, ಸ್ವಲ್ಪ ಹುಣಸೆಹಣ್ಣು ಇಟ್ಕೊಂಡಿದ್ದೀವಿ. ಇವಾಗ ಬಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡು ಹುರ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರ ಮನೇಲಿ ಒಂದೊಂದ್ ತರ ಸಾಂಬಾರ್ನ ರೆಡಿ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಯಾವ ತರ ಸಾಂಬಾರ್ ಮಾಡ್ತೀವಿ ಅಂತೇಳಿ ರೆಸಿಪೀಸ್ನೆಲ್ಲಾನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ. ಅಂಡ್ ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು. ಜೀರಿಗೆನ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ. ಹುರ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಂಡ್ ಇದ್ರ ಜೊತೆ ನಾನು ಮೆಣಸಿನ್ಕಾಯಿನೂ ಹುರ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಹುರ್ಕೊಂಡು ಅದ್ರೊಳಗಡೆ ಹಾಕಿದ್ದೀನಿ. ಬೇಳೆ ಎಲ್ಲ ಸ್ವಲ್ಪ ಬೆಂದಿದೆ, ಅದರಿಂದ ಇವಾಗ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಅಂಡ್ ಈ ತಪ್ಪಲೆ ಸ್ವಲ್ಪ ಚಿಕ್ಕದಾಗೋಯ್ತು ಅಂತ ಅನ್ನಿಸ್ತಾ ಇದೆ. ಅಂಡ್ ನೆಕ್ಸ್ಟ್ ಬಂದು ಚೇಂಜ್ ಮಾಡಿದ್ವಿ. ಅದು ಬಿರಿಯಾನಿ ಕಡಾಯಿ ಬರುತ್ತಲ್ವ ದೊಡ್ಡದು, ನಮ್ಮ ಮನೇಲಿ ಅದು ಕಡಾಯಿ ಎತ್ತಿಗೆ ಬಿಟ್ಟಿರ್ತೀವಿ. ಯಾಕಂದ್ರೆ ತುಂಬಾ ಜನ ಏನಾದ್ರು ಬಂದಾಗ ಅದ್ರಲ್ಲಿ ಕಡಾಯಿಯಲ್ಲಿ ಮಾಡ್ತಾ ಇರ್ತೀವಿ ಬಿರಿಯಾನಿ. ನನಗೆ ಸಡನ್ ಆಗಿ ಫ್ಲಾಶ್ ಆಯ್ತು, ಇಷ್ಟೊಂದು ಇದೆಯಲ್ವಾ ಸೊಪ್ಪೆಲ್ಲ, ಯಾವ್ದ್ರಲ್ಲಿ ಬೇಯಿಸ್ಕೊಳ್ಬೇಕು ಅಂತೇಳಿ ಮೇಲ್ಗಡೆ ತಪ್ಪಲೆ ತೋರಿಸ್ದೆ. ಅವ್ರು ಇಟ್ಕೊಂಡು ಬೇಡ ಬೇರೆದ್ ಕೊಡು ಅಂತ ಹೇಳಿದ್ರು. ಅದಕ್ಕೆ ಇಡ್ಸೋ ತರ ಆಗೋದು ಅಂದ್ರೆ ಕಡಾಯಿ ಒಂದೇ. ಸೊ ಅದರಿಂದ ಅದನ್ನ ಇಳಿಸ್ಕೊಂಡು ತೊಳ್ಕೊಂಡು ಇನ್ನ ಬೇಳೆನು ಸೊಪ್ಪನೆಲ್ಲ ಹಾಕಿ ಬೇಯಿಸ್ಕೊಳ್ತಾ ಇದೀವಿ. ಅಂಡ್ ಅದ್ರೊಳಗಡೆ ಟೊಮೊಟೊನು ಒಂದು ಹಾಕಿದ್ವಿ. ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಸ್ಮೂತ್ ಆಗಿ ಬರುತ್ತೆ ಪೇಸ್ಟ್ ಎಲ್ಲ, ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಒಂದೇ ಒಂದು ಟೊಮೊಟೊನ ಆ ಬೇಳೆ ಜೊತೆನೆ ಹಾಕಿದೀವಿ ಬೇಯೋದಕ್ಕೆ. ಇವಾಗ ಸಾಂಬಾರ್ನ ಮಾಡ್ಕೊಳ್ಳೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದೀವಿ. ಆಗ್ಲೇ ತೋರಿಸ್ದೆ ಅಲ್ವಾ ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲಾನು, ಅದನ್ನೆಲ್ಲ ಇವಾಗ ಹಾಕ್ಕೊಂಡಿದೀವಿ. ನೆಕ್ಸ್ಟ್ ಇದಕ್ಕೆ ಬಂದು ನಾವು ಸೊಪ್ಪು ಬೇಳೆನೆಲ್ಲ ಬೇಯಿಸ್ಕೊಂಡ್ವಲ್ಲ, ಬೇಳೆನ್ ಮಾತ್ರ ಹಾಕ್ಕೊಂಡಿದೀವಿ. ಅಂಡ್ ಇದು ಒಂದೇ ಸಲ ಜಾಸ್ತಿ ಹಾಕಿ ರುಬ್ಕೊಳ್ಳೋದಕ್ಕಾಗೋದಿಲ್ಲ, ಅದು ಮಿಕ್ಸಿ ಜಾರ್ ನಿಂತೋಗ್ಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೊ ಅಂತೇಳಿ ನಮ್ಮ ಅತ್ತೆ ಅವ್ರು ಹೇಳಿದ್ರು. ಅಂಡ್ ಇದಕ್ಕೆ ನೀರ್ ಹಾಕೊಂಡು ರುಬ್ಕೊಳ್ಬೇಕಲ್ವಾ, ನಾನ್ ಇಟ್ಕೊಂಡು ಬೇರೆ ನೀರು ಹಾಕ್ತೀನತ್ತೆ ಕುಡಿಯೋ ನೀರು ಅಂತ ನಾನು ಹೇಳಿದ್ರೆ, ಇಲ್ಲ ಇದು ಸೊಪ್ಪು ಬೇಳೆ ಬೇಯ್ತಾ ಇರುತ್ತಲ್ವಾ ಅದೇ ನೀರೇ ಹಾಕೊಳ್ಬೇಕು, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದ್ರು. ಸೊ ಅದರಿಂದಾನೇ ಸೊಪ್ಪು ಬೇಳೆ ಬೇಯ್ತಾ ಇದೆಯಲ್ವಾ ಆ ನೀರೇನೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಇದಾರೆ ನೋಡಿ. ನೀರ್ನ ಒಂದೇ ಸಲ ಹಾಕೊಂಡು ರುಬ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ರುಬ್ಕೊಳ್ಬೇಕು.
ಮಸಾಲೆನೆಲ್ಲ ರುಬ್ಬಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟೆ. ಆ್ಯಂಡ್ ಇವಾಗ ಬಂದು ಬೇಳೆ ಮತ್ತು ಸೊಪ್ಪನ್ನ ಬೇಯಿಸ್ಕೊಂಡಿದ್ವಲ್ಲ, ಆ ಬೇಳೆ ಸೊಪ್ಪು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು. ಆ್ಯಂಡ್ ಅದರೊಳಗಡೆ ನೀರು ಬರುತ್ತಲ್ವ ಅದನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಆ್ಯಂಡ್ ನಮ್ಮ ಅತ್ತೆ ಅವ್ರು ಅದು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ, ಕುಲ್ಫಿ ಮಾಡೋಣ ಅಂತೇಳಿ ಅದರಿಂದ ಸೈಡ್ಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅವಾಗಲೇ ಹಾಲು ಎಲ್ಲ ಬಿಸಿ ಮಾಡಿಕೊಂಡೆ, ಬೇಗ ಬೇಗ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಸಾಂಬಾರ್ನ ಮಾಡ್ತಾ ಇದೀವಲ್ಲ, ಸೊ ಇದೆಲ್ಲ ಆದ್ಮೇಲೆ ನಿಧಾನವಾಗಿ ಮಾಡೋಣ ಅಂತೇಳಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ಇವಾಗ ರುಬ್ಕೊಂಡಿರೋ ಮಸಾಲನೆಲ್ಲ ಈ ನೀರೊಳಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಂಬಾರ್ಗೆಲ್ಲ ಕಲ್ಸಿಟ್ಕೊಂಡಿದೀವಿ. ಇನ್ನ ಫೈನಲ್ ಆಗಿ ಅದಕ್ಕೆ ಒಗ್ಗರಣೆ ಹಾಕೊಳ್ಬೇಕು. ಅಂಡ್ ಒಂದ್ ಕಡೆ ಮುದ್ದೆ ಇಟ್ಟಿದೀವಿ, ಒಂದ್ ಕಡೆ ರೈಸ್ ಇಟ್ಟಿದೀವಿ, ಇನ್ನೊಂದ್ ಕಡೆ ಪಲ್ಯಕ್ಕೆ ಇಟ್ಟಿದೀವಿ. ಸೊ ನಿಧಾನವಾಗಿ ಒಗ್ಗರಣೆ ಹಾಕೊಳ್ಳೋಣ ಅಂತೇಳಿ ಸಾಂಬಾರ್ನ ಸೈಡ್ಗೆ ಇಟ್ಕೊಂಡೆ. ಅಂಡ್ ಇವಾಗ ಬಂದು ಪಲ್ಯನ ರೆಡಿ ಮಾಡಿ ಇಟ್ಬೇಡ ಅಂತೇಳಿ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದೀನಿ. ಮೊದಲನೇದಾಗಿ ಒಂದು ಬಾಣಲಿನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕೊಂಡಿದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಈರುಳ್ಳಿ, ಮೆಣಸಿನಕಾಯಿ ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಆ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವಂತೂ ತಿಂಗಳಲ್ಲಿ 4-5 ಸಲ ಆದ್ರೂ ಬಸ್ಸಾರ್ನ ಮಾಡ್ಬಿಟ್ಟಿರ್ತೀವಿ. ಒಂದ್ಸಲ ಬೀನ್ಸ್ ಬಸ್ಸಾರು, ಸೊಪ್ಪಿನ ಬಸ್ಸಾರು, ಇನ್ನು ವೆರೈಟಿ ಬಸ್ಸಾರಂತೂ ಮಾಡ್ತಾನೆ ಇರ್ತೀವಿ. ತಿಂಗಳಲ್ಲಿ 4-5 ಸಲ ಮಾಡೇ ಮಾಡ್ತೀವಿ. ಅಂಡ್ ಬೇರೆ ಟೈಮಲ್ಲಿ ಆ ಪಲ್ಯ ಈ ಪಲ್ಯ ಅದು ಇದು ಮಾಡ್ತಾನೆ ಇರ್ತೀವಿ. ಅಂಡ್ ಬಸ್ಸಾರ್ ಅಂತೂ ಕಂಪಲ್ಸರಿ ತಿಂಗಳಿಗೆ 4-5 ಸಲ ಮಾಡೇ ಮಾಡ್ತೀವಿ ನಮ್ಮ ಮನೇಲಂತೂ. ಇನ್ನು ನಾನ್ ವೆಜ್ ವಿಷಯಕ್ಕೆ ಬಂದ್ರೆ ವೀಕ್ಲಿ 2 ಟೈಮ್ಸ್ ಮಾಡೇ ಮಾಡ್ತೀವಿ ಮನೆಯಲ್ಲಿ. ನಾ ರಿಲೇಷನ್ಸ್ ಬಂದಾಗ 1 ಟೈಮ್ ಎಕ್ಸ್ಟ್ರಾ ಅಷ್ಟೇ ನಮ್ಮ ಮನೆಯಲ್ಲಿ. ಅಂಡ್ ಇವಾಗ ನೋಡಿ ಸೊಪ್ಪನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀವಿ. ಅದ್ರ ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕೊಂಡಿದೀವಿ. ನೆಕ್ಸ್ಟ್ ಬಂದು ಇಲ್ಲಿ ಕಡಲೆ ಬೀಜ ಪೌಡರ್ನ ಹಾಕೊಳ್ತಾ ಇದೀವಿ. ಅದು ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತಂತೆ. ಸೊ ಅದರಿಂದ ಫಸ್ಟ್ ಟೈಮ್ ನಾನು ಈ ತರ ಕಡಲೆ ಬೀಜ ಪೌಡರ್ನ ಹಾಕೊಂಡಿರೋದು. ಯಾವಾಗ್ಲೂ ನಾನು ಕೊತ್ತಂಬರಿ ಸೊಪ್ಪು, ಇದು ಕೊಬ್ಬರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಈ ಸಲ ಬಂದು ನಮ್ಮ ಅತ್ತೆ ಕಡಲೆ ಬೀಜದ ಪುಡಿನೂ ಹಾಕು ತುಂಬಾ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಹಾಕಿದ್ಮೇಲೆ ನಮ್ಮ ಪಲ್ಯ ರೆಡಿ ಆಯ್ತು. ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟೆ. ಇನ್ನ ಸಾಂಬಾರ್ಗೆ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಗೊತ್ತಿರೋದೆಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಮತ್ತೆ ಕರ್ಬೇವು ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡೆ. ಅಂಡ್ ಒಗ್ಗರಣೆ ಮಾಡ್ಕೊಂಡು ಇವಾಗ ಸಾಂಬಾರ್ ಒಳಗಡೆ ಹಾಕೊಳ್ತಾ ಇದೀವಿ. ಬೇಗ ಬೇಗ ಮುದ್ದೆ ರೈಸ್ ಎಲ್ಲ ಮಾಡಿಟ್ವಿ. ಅಂಡ್ ಎಲ್ಲರಿಗೂ ಊಟಕ್ಕೆ ಇಟ್ಕೊಟ್ಟೆ. ಅಂಡ್ ನಾನಿಲ್ಲಿ ಕುಲ್ಫಿನ ರೆಡಿ ಮಾಡ್ತಾ ಇದ್ದೀನಿ. ಕುಲ್ಫಿಗೆ ಬಂದು ನೋಡಿ ಈ ತರ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡಿದ್ದೀನಿ. ಪಿಸ್ತಾ, ಬಾದಾಮು, ಗೋಡಂಬಿ ಮತ್ತೆ ಸೀಡ್ಸ್, ಖರ್ಜೂರ ಇಷ್ಟನ್ನೆಲ್ಲ ತಗೊಂಡು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಳ್ಳೋದಕ್ಕೆ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಈ ಕೆಲಸ ಬ್ಯುಸಿಯಿಂದ ಏನು ಸ್ವೀಟ್ ಮಾಡಿರ್ಲಿಲ್ಲ. ಇವಾಗ ಮಧ್ಯಾಹ್ನ ಆಗಿದೆಯಲ್ವಾ, ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಕುಲ್ಫಿನ ರೆಡಿ ಮಾಡ್ತಾ ಇದ್ದೀನಿ. ಬೇಗ ಆಗೋಗ್ಬಿಡುತ್ತೆ. ಬಟ್ ಬೇಗ ಅಂದರೆ ಇದು ಐಸ್ ಆಗೋದೇ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಜ್ಯೂಸ್ ಆದರೂ ಇದರಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಸ್ವೀಟ್ ಥರ ಮಾಡೋಣ ಅಂತೇಳಿ ಎಲ್ಲ ಮಾಡಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಗಲೇ ಬಿಸಿ ಮಾಡ್ಕೊಂಡಿದ್ದೆ ಹಾಲೆಲ್ಲ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಆ್ಯಂಡ್ ಈ ಹಾಲು ಬಂದು ಹಸಿ ಹಾಲನ್ನೇ ತೊಗೊಂಡಿದ್ದೀನಿ. ಹಸಿ ಹಾಲಿಗೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಗಂಟಿಲ್ದಿರ. ಇನ್ನು ಸ್ಟವ್ ಮೇಲೆ ಹಾಲು ಇಟ್ಟಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಮೇಲ್ಗಡೆ ಕೆನೆ ಎಲ್ಲ ಬರುತ್ತೆ, ಕೆನೆನೆಲ್ಲ ತಿರುಗಿಸ್ಕೊಳ್ತಾನೆ ಇರಬೇಕು. ಕೆನೆನೆಲ್ಲ ಬಿಸಾಕ್ಬಿಡಿ. ಆ ಕೆನೆ ಜೊತೆಗೆ ನಾವು ಹಾಲನ್ನ ತಿರುಗಿಸ್ಕೊಳ್ತಾ ಇರಬೇಕು. ಆ್ಯಂಡ್ ಇವಾಗ ಕಸ್ಟರ್ಡ್ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಹಾಲು ಜೊತೆ, ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವೀಟ್ಗೆ ಬಂದು ನಾನಿಲ್ಲಿ 5-6 ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ಶುಗರ್ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿದ್ದೀನಿ. ಇನ್ನು ನಾವಿಲ್ಲಿ ಪುಡಿ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಪೌಡರು ಎಲ್ಲ ಇವಾಗ ಹಾಲು ಜೊತೆನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ, ಸ್ವಲ್ಪ ತಿಕ್ಕಾಗಿ ಬಂದಿದೆ ನೋಡಿ. ಹಾಲು ಬಿಸಿ ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ.
ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡೆ ಅಂಡ್ ಸ್ವಲ್ಪ ಬೆಚ್ಚಗಿರುವಾಗಲೇ ನಾನು ಕುಲ್ಫಿ ಮೋಲ್ಡ್ ಒಳಗಡೆ ಹಾಕೊಂಡಿದ್ದೀನಿ. ಅಂಡ್ ಈ ಮೋಲ್ಡ್ ಬಂದ್ಬಿಟ್ಟು ನಾನು ಮೀಶೋದಲ್ಲೇನೋ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ ಏನಾದ್ರು ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇನ್ನು ನಮ್ಮ ಅತ್ತೆಯವ್ರು ಬಂದು ಊಟ ಎಲ್ಲ ಮುಗಿಸ್ಕೊಂಡ್ರು. ಇನ್ನ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಇನ್ನ ಒಬ್ರು ರಿಲೇಷನ್ಸ್ ಮನೆಗೆ ಹೋಗಿ ಅಲ್ಲಿ ಮಾತಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ, ಬೇಗ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಇನ್ನ ಸರಿ ಅಂತ ಹೇಳ್ಬಿಟ್ಟು ಕುಲ್ಫಿಗೆಲ್ಲ ಹಾಕಿದ್ದೆ ಅಲ್ವಾ, ಇದು ಸ್ವಲ್ಪ ಲೇಟೇ ಆಗೋದು. 24 hours ಇಲ್ಲಾಂದ್ರೆ 18 hours ಬಿಡ್ಬೇಕು ಇದು ಸ್ವಲ್ಪ ಗಟ್ಟಿ ಆಗೋದಕ್ಕೆ. ಇನ್ನೇನ್ ಮಾಡೋದು ಅಂತೇಳಿ ಇದು ಇನ್ನೂ ಸ್ವಲ್ಪ ಸ್ವೀಟ್ ಮಿಕ್ಕಿತ್ತಲ್ವಾ, ಅದಕ್ಕೆ ಸ್ವಲ್ಪ ಹಾಲ್ನ ಆಡ್ ಮಾಡಿ ನಮ್ಮ ಅತ್ತೆಯವ್ರಿಗೆ ಕೊಟ್ಟೆ. ಆ ಸ್ವೀಟ್ ತರ ಕುಡ್ಕೊಂಡ್ರು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಅಂಡ್ ಇವಾಗ ಹೊರಡ್ತಾ ಇದಾರೆ ಎಲ್ರೂನು. ನಮ್ಮ ಮನೆಯವ್ರು ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಹೋದ್ರು. ಇನ್ನ ನಾನು ಊಟ ಮಾಡಬೇಕಾಗಿತ್ತು. ಸ್ವಲ್ಪ ರೈಸು, ಸಾಂಬಾರು, ಪಲ್ಯನೆಲ್ಲ ಇಟ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆ್ಯಂಡ್ ಇವಾಗ ಟೈಮ್ ಬಂದು 4:30 ಆಗಿದೆ. ನಾನು ಸ್ವಲ್ಪ ಇವಾಗ ಫ್ರೀ ಆಗಿದ್ದೀನಿ. ಫ್ರೀ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಇದು ಸ್ವಲ್ಪ ಕೆಲಸನೇ ಇತ್ತು. ಆ್ಯಂಡ್ ಕರೆಂಟ್ ಹೋಗಿ ಬರ್ತಾ ಇತ್ತು. ಅರ್ಧಂಬರ್ಧ ಕೆಲಸ ಆಗೋಗ್ಬಿಡ್ತಾ ಇತ್ತು. ಆ್ಯಂಡ್ ಅಡುಗೆ ಆಗೋ ಅಷ್ಟರಲ್ಲಿ 2:15 ಆಗೋಗ್ಬಿಟ್ಟಿತ್ತು ಟೈಮು. ಇನ್ನು ನಮ್ಮ ಅತ್ತೆಯವರು ಊಟ ಮಾಡಿಕೊಂಡು ಅವರು ಹೊರಟರು. ಆ್ಯಂಡ್ ನಾನು ಊಟ ಮಾಡಿಕೊಂಡು ಇವಾಗ ಬಂದಿದ್ದೀನಿ. ಆ್ಯಂಡ್ ಇವಾಗ ಬಂದು ಮೀಶೋಯಿಂದ ಕೆಲವೊಂದು ಆರ್ಡರ್ ಮಾಡಿದ್ದೆ ಬಟ್ಟೆಗಳನ್ನೆಲ್ಲನೂ, ಅದು ಇವಾಗ ಬಂದಿದ್ದಾವೆ. ಆ್ಯಂಡ್ ನಾನು ಇದು ಯಾವಾಗ ಆರ್ಡರ್ ಮಾಡಿದ್ದೆ ಅಂದರೆ ರೀಸೆಂಟಾಗಿ 80% ಸೇಲ್ ರನ್ ಆಗ್ತಾ ಇತ್ತು, ಆವಾಗ ಆರ್ಡರ್ ಮಾಡಿದ್ದು. ಪಾರ್ಸಲ್ ಒಂದೇ ಸಲ ಬಂದಮೇಲೆ ತೋರಿಸೋಣ, ಒಂದೊಂದೇ ಏನು ತೋರಿಸೋದು ಅಂತೇಳಿ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಇವಾಗೆಲ್ಲ ಬಂದಿದ್ದಾವೆ. ಸೊ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಫಂಕ್ಷನ್ಸ್ ಬೇರೆ ಒಂದೊಂದೇ ಆಗ್ತಾನೆ ಇದ್ದಾವೆ. ಮತ್ತು ಟ್ರಾವೆಲ್ಲು ಅಲ್ಲೂ ಇಲ್ಲೂ ಓಡಾಡ್ತಾನೆ ಇರ್ತೀವಿ. ಆ್ಯಂಡ್ ಮಕ್ಕಳಿಗೆ ರಜಾ ಇರೋದ್ರಿಂದ ಅಲ್ಲೂ ಇಲ್ಲೂ ಓಡಾಡ್ತಾನೆ ಇರ್ತೀವಲ್ಲ. ಸೊ ಅದರಿಂದ ನನಗೆ ಸಮ್ಮರಲ್ಲಿ ವೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿರೋದಕ್ಕೆ ಕೆಲವೊಂದು ಸ್ಯಾರೀಸ್ನ, ಡ್ರೆಸ್ಸಸ್ನ ಆರ್ಡ್ರ್ ಮಾಡಿದ್ದೆ. ಅವೆಲ್ಲ ಬಂದಿದ್ದಾವೆ. ಸೊ ಇವಾಗೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗಾದರೆ ಬನ್ನಿ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಡೋಲಾ ಸಿಲ್ಕ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ತುಂಬ ಲೈಟ್ ವೆಯ್ಟ್ ಆಗಿದೆ ಸ್ಯಾರಿ ಮಾತ್ರ. ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಆ್ಯಂಡ್ ಡಬಲ್ ಕಲರ್ ಬರುತ್ತೆ, ಡಬಲ್ ಅಲ್ಲ ಟ್ರಿಬಲ್ ಕಲರ್ ಬರುತ್ತೆ. ಆ್ಯಂಡ್ ನೋಡಿ, ಆ್ಯಂಡ್ ಇದು ಕ್ರೀಮ್ ಕಲರ್ ಮೇಲ್ಗಡೆ ಎಲ್ಲ. ಆ್ಯಂಡ್ ಕೆಳಗಡೆ ಬಾರ್ಡರ್ ಬಂದುಬಿಟ್ಟು ರೆಡ್ ಕಲರ್ ಬಂದಿದೆ. ಆ್ಯಂಡ್ ನೋಡಿ, ಇದೆಲ್ಲಾದರೆ ಮಲ್ಟಿ ಕಲರ್ಸ್ ಇದೆ ಅಂತಲ್ಲ, ಬ್ಲೂ ಇದೆ, ಯೆಲ್ಲೋ ಇದೆ, ಗ್ರೀನ್ ಇದೆ, ರೆಡ್ ಇದೆ, ಬ್ಲ್ಯಾಕ್ ಇದೆ, ಪ್ರತಿಯೊಂದು ಕಲರು ಇದರಲ್ಲೇ ಇದೆ. ಆ್ಯಂಡ್ ಡೋಲಾ ಸಿಲ್ಕ್ ಸ್ಯಾರಿ ಪ್ರಿಂಟೆಡ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನಾನು ಒಂದೊಂದು ರೀಲ್ಸಲ್ಲಿ ಹಾಕಿ ತೋರಿಸೋಣ ಅಂದ್ಕೊಂಡೆ, ಬಟ್ ಇವಾಗ ಟೈಮ್ ಇಲ್ಲ, ಮತ್ತು ನಾಡದ್ದು ಬೇರೆ ಕಡೆ ಹೋಗೋದಿದೆ. ಸೊ ಅದರಿಂದ ಇವಾಗ ಒಂದೇ ಸಲ ತೋರಿಸ್ಬಿಡ್ತಾ ಇದ್ದೀನಿ. ಫ್ರೀ ಇದ್ದರೆ ರೀಲ್ಸಲ್ಲೂ ಒಂದು ಸಲ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೀರೆ ಮಾತ್ರ. ಯಾರಿಗಾದ್ರೂ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ಔಟ್ ಮಾಡಿ. ಸಾರಿ ಮಾತ್ರ ಸ್ಮೂತ್ ಇದೆ. ಒಂದು ನಿಮಿಷ ನೋಡಿ, ಇದು ಪಲ್ಲು ಬರುತ್ತೆ. ಸ್ವಲ್ಪ ದೂರದಿಂದ ತೋರಿಸ್ತೀನಿ. ಫುಲ್ಲು ಪ್ರಿಂಟೆಡ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ಸ್ನ ಕೊಟ್ಟಿರ್ತೀನಿ, ಒಂದ್ಸಲ ನೋಡಿ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ಇನ್ನೂ ಒಂದು ಬ್ಲೌಸ್ನ ತಗೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ರೀಲ್ಸ್ಗೆ ಬೇಕು ಅಂತೇಳಿ ಮ್ಯಾಚಿಂಗ್ ಆಗೋ ಥರನೇ ತಗೊಂಡೆ. ಇನ್ನು ಬ್ಲೌಸ್ ಅಂತೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಯಿತು ನೋಡಿ. ಅದೇ ಈ ಬ್ಲೌಸು. ಆ್ಯಂಡ್ ಬೋಟ್ ನೆಕ್ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ ಹುಕ್ಸ್ ಆ್ಯಂಡ್ ಎಲ್ಬೋ ಸ್ಲೀವ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಯಾರಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ನಿಮಗೆ. ಆ್ಯಂಡ್ ಎರಡು ಒಂದೇ ಥರ ಕಾಣಿಸುತ್ತೆ ಅಂತೇಳಿ ಇದನ್ನು ಆರ್ಡರ್ ಮಾಡಿದೆ. ಆ್ಯಂಡ್ ಸ್ಯಾರಿ ಫುಲ್ಲು ಚೆನ್ನಾಗಿದೆ. ಸ್ಯಾರಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಸಾರಿ ಬಂದಿತ್ತು ಬ್ಲೂ ಕಲರು, ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬೇಕಾದ್ರೆ ಸೈಡಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ. ಫೋಟೋದಲ್ಲಿ ನೋಡಿದಾಗ ಚೆನ್ನಾಗಿತ್ತು, ಬಟ್ ತರಿಸಿದಾಗ ಏನಂದರೆ ಏನೂ ಚೆನ್ನಾಗಿರಲಿಲ್ಲ. ಬಟ್ ಅದನ್ನು ರಿಟರ್ನ್ ಮಾಡಿಬಿಟ್ಟೆ.
ಟೋಟಲ್ ನಾನು 3 ಸಾರಿ ಆರ್ಡರ್ ಮಾಡಿದ್ದು, ಬಟ್ ಒಂದು ಸಾರಿ ನನಗೆ ಇಷ್ಟನೇ ಆಗಿಲ್ಲ. ಬಟ್ ಇವೆರಡು ಸಾರಿ ನನಗೆ ತುಂಬ ಇಷ್ಟ ಆಯಿತು. ಸೊ ಅದರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಮಾತ್ರ, ಜಾರ್ಜೆಟ್ ಸ್ಯಾರಿ. ಅಂಡ್ ನೀವು ಸ್ಯಾರಿನ ನೋಡ್ತಿರ್ಬೋದು, ಅದ್ರ ಮೇಲೆ ಪ್ರಿಂಟ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಎಷ್ಟು ಕ್ಯೂಟ್ ಆಗಿ ಕೊಟ್ಟಿದಾರೋ. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸ್ಮಾಲ್ ಫಂಕ್ಷನ್ಸ್ಗೆ ಆಗಿರ್ಬೋದು, ಟ್ರಾವೆಲಿಂಗ್ಗೆ ಆಗಿರ್ಬೋದು, ಲೈಟ್ ವೈಟ್ ಆಗಿರುತ್ತೆ. ಆರಾಮಾಗಿ ನಾವು ವೇರ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಈ ಕಲರ್ ಬಂದು ಲೈಟ್ ಯಾವ ಕಲರ್ ಅಂತಾನೆ ಗೊತ್ತಾಗ್ತಾ ಇಲ್ಲ, ಒಂಥರ ಲೈಟ್ ಪಿಂಕ್ ತರನೇ ಅನ್ನಿಸ್ತಾ ಇದೆ. ಅಂಡ್ ಫೋಟೋದಲ್ಲಿ ನೋಡಿದಾಗ ಬೇರೆ ತರನೇ ಇತ್ತು, ಒಂಥರ ಬಿಸ್ಕೆಟ್ ಕಲರ್ ಇತ್ತು. ಅಂಡ್ ತರಸ್ದಾಗ ಪೀಚ್ ಪಿಂಕ್ ತರ ಅನಿಸ್ತದೆ. ಅಂಡ್ ನನ್ನ ಸೈಡ್ ಅಲ್ಲಿ ಒಂದು ವಿಡಿಯೋನ ಆಡ್ ಮಾಡಿದೀನಿ ನೋಡಿ, ವಿಡಿಯೋದಲ್ಲಿ ಪೀಚ್ ಪಿಂಕ್ ತರ ಕಾಣಿಸ್ತಾ ಇದೆ. ಬಟ್ ವೇರ್ ಮಾಡ್ಕೊಂಡಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ತರ ಮಾಡೆಲ್ ನನ್ನ ಹತ್ರ ಇರ್ಲಿಲ್ಲ. ಸೊ ಅದರಿಂದ ಲೈಟ್ ವೈಟ್ ಆಗಿದೆ ಸ್ಯಾರಿ ಅಂತೂ. ನೋಡಿ ಟೆಂಪಲ್ಸ್ಗೆ ಉಟ್ಕೊಂಡು ಹೋದ್ರೆ ಅಂತೂ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿದೆ. ಅಂಡ್ ನಾನು ಸ್ಟಾರ್ಟಿಂಗ್ ಆರ್ಡರ್ ಮಾಡಿದಾಗ ಇದನ್ನ ತಂಜಾವೂರ್ ಪೇಂಟಿಂಗ್ ಏನೋ ಅಂತೇಳಿ ಆರ್ಡರ್ ಮಾಡಿದೆ. ಬಟ್ ಇದು ಲೆನಿನ್ ಕಾಟನ್, ಅದು ಪ್ರಿಂಟೆಡ್ ಬಂದಿರೋದಷ್ಟೇ, ಪೇಂಟಿಂಗ್ ಏನು ಮಾಡಿಲ್ಲ. ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಬಿಗ್ ಬಾರ್ಡರ್ ಆಗಿ. ಅಂಡ್ ಇದು ಒಂದು ಬಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ. ಅಂಡ್ ಇದು ಸಿಲ್ಕ್ ಡ್ರೆಸ್, ಸಿಲ್ಕ್ ಮೆಟೀರಿಯಲ್ ಬಂದಿದೆ. ಬಟ್ ಇದು ಸ್ವಲ್ಪ ಕಾಟನ್ ತರನೇ ಅನ್ನಿಸ್ತಾ ಇತ್ತು. ಬಟ್ ನೋಡಿದಾಗ ಅದೊಂಥರ ಶೈನಿಂಗ್ ಆಗಿದೆ ಡ್ರೆಸ್ ಎಲ್ಲಾನು. ಬಟ್ ವೇರ್ ಮಾಡ್ಕೊಂಡಾಗ ಫುಲ್ ಲೈಟ್ ವೇಟ್ ಆಗಿತ್ತು, ಒಂಥರ ಹಾಕೊಂಡಂಗೆ ಇರ್ಲಿಲ್ಲ, ಅಷ್ಟು ಕಂಫರ್ಟಬಲ್ ಆಗಿತ್ತು. ಬಟ್ ಸ್ಮೂತ್ ಆಗಿತ್ತು ಡ್ರೆಸ್ ಎಲ್ಲಾನು. ನೋಡಿ ಸಿಲ್ಕ್ ಮೆಟೀರಿಯಲ್ ಅಂದ್ರೆ ಒಂಥರ ಚುಚ್ಚೋ ತರ ಆ ತರ ಅನ್ನಿಸ್ತಾ ಇರುತ್ತೆ. ಬಟ್ ಈ ಡ್ರೆಸ್ ಮಾತ್ರ ಆ ತರ ಅನ್ನಿಸ್ತಾನೆ ಇರ್ಲಿಲ್ಲ, ಫುಲ್ ಲೈಟ್ ವೇಟ್ ಆಗಿದೆ. ಅಂಡ್ ಇವಾಗ ಸಮ್ಮರ್ ಬೇರೆ, ಈ ತರ ಡ್ರೆಸ್ ನ ವೇರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಸೈಡ್ ಅಲ್ಲಿ ನಾನು ವಿಡಿಯೋನ ಹಾಕಿದ್ದೀನಿ ನೋಡಿ, ನನಗಂತೂ ತುಂಬಾ ಇಷ್ಟ ಆಯ್ತು. ಈ ಡ್ರೆಸ್ ಅಂತೂ ತುಂಬಾ ಕಂಫರ್ಟಬಲ್ ಆಗಿದೆ. ಅಂಡ್ ಸಮ್ಮರ್ ಅಲ್ಲಿ ತುಂಬಾ ಲೈಟ್ ವೇಟ್ ಆಗಿ ಹಾಕೊಳ್ಬೇಕು ಡ್ರೆಸ್ಸಸ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದೊಂದು ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು ನಿಮ್ಗೆ. ಅಂಡ್ ನೆಕ್ಸ್ಟ್ ಒನ್ ಬಂದು ಇದು ಕುರ್ತಿ ಸೆಟ್, 3 ಪೀಸ್ ಕುರ್ತಿ ಸೆಟ್. ಈ ಕಲರ್ ಬಂದು ಬ್ರೌನ್ ಆಗಿರುತ್ತೆ. ಅಂಡ್ ನೋಡಿ ಓಪನ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ವೇರ್ ಮಾಡ್ಕೊಂಡಾಗ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಅದರಿಂದ ಇದನ್ನ ಆರ್ಡರ್ ಮಾಡಿದೆ. ಅಂಡ್ ಸ್ಲೀವ್ಸ್ಗೆ ಈ ತರ ಪ್ಯಾಟ್ರನ್ ಕೊಟ್ಟಿದ್ದಾರೆ ಸಿಂಪಲ್ ಆಗಿ. ಅಂಡ್ ನೆಕ್ ಹತ್ರ ಬಂದು ಸ್ವಲ್ಪ ಹೆವಿಯಾಗಿ ಕೊಟ್ಟಿದ್ದಾರೆ ಮಿಷಿನ್ ವರ್ಕ್ ಅಲ್ಲಿ. ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎಂಬ್ರಾಯ್ಡರಿ ವರ್ಕ್. ಅಂಡ್ ಈ ವಿಡಿಯೋದಲ್ಲಿ ನನಗೆ ಪ್ರತಿಯೊಂದು ಹಾಕೊಂಡು ತೋರ್ಸೋದಕ್ಕೆ ಆಗ್ತಾ ಇಲ್ಲ. ನನ್ನ ಮಗಳಿಗೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಇದೆ, ಸೊ ಬೇಗನೆ ಹೋಗ್ಬೇಕು. ಸೊ ಅದರಿಂದ ನಾನು ಬರೀ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡೋದಾಗಿದ್ರೆ ನಾನು ಪ್ರತಿಯೊಂದು ರೀಲ್ನೂ ಅದರಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈ ಡ್ರೆಸ್ನ ನಾನು ವೇರ್ ಮಾಡ್ಕೊಂಡಿದ್ದೀನಿ, ಬಟ್ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ಬರುತ್ತೆ, ಒಂದ್ಸಲ ನೋಡ್ಬೋದು. ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲೂ ರೀಲ್ಸ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಬೋದು ನೀವು. ಅಂಡ್ ಲಾಂಗ್ ವಿಡಿಯೋ ಪೋಸ್ಟ್ ಆದ್ಮೇಲೆ ನೆಕ್ಸ್ಟ್ ಡೇ ಈ ರೀಲ್ನ ಶೇರ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಒಂದೇ ದಿನ ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದರಿಂದ ಪ್ರತಿಯೊಂದು ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಎಲ್ಲ ನಾನು ಶಾರ್ಟ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅಂಡ್ ಈ ಡ್ರೆಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇವಾಗ ಸಮ್ಮರ್ ಅಲ್ಲಿ ಫಂಕ್ಷನ್ಸ್ ಆಗೋದು ಜಾಸ್ತಿನೇ ಇರ್ತವೆ. ಸೊ ಸಿಂಪಲ್ ಫಂಕ್ಷನ್ಸ್ಗೆ ನಾವು ಇದನ್ನ ವೇರ್ ಮಾಡ್ಕೊಳ್ಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದುಪ್ಪಟ್ಟನು ಅಷ್ಟೇ ಫುಲ್ ಲೈಟ್ ವೇಟ್ ಆಗಿದೆ. ಬನಾರಸಿ ಆದ್ರೂನು ಅದು ಫುಲ್ ರಫ್ ಆಗಿಲ್ಲ, ದುಪ್ಪಟ್ಟ ಸ್ಮೂತ್ ಆಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನೆಕ್ಸ್ಟ್ ಒನ್ ಬಂದು ಈ ಬ್ರಾಸ್ಲೆಟ್ ನ ತೋರಿಸ್ತಾ ಇದೀನಿ ನೋಡಿ. ಜಸ್ಟ್ ನಮ್ಗೆ 200 ರುಪೀಸ್ ಒಳಗಡೆನೆ ಈ ಬ್ರಾಸ್ಲೆಟ್ ಸಿಗುತ್ತೆ ನಮ್ಗೆ. ₹200 ಒಳಗಡೆನೆ ನಾನು ಈ ಬ್ರಾಸ್ಲೆಟ್ ನ ಪರ್ಚೇಸ್ ಮಾಡಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ಪಾರ್ಟೀಸ್ಗೆ ಹಾಕೊಂಡೋದ್ರೆ ಎಲ್ಲರೂ ನಮ್ಮ ಕೈನೇ ನೋಡ್ತಾರೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯಾವಾಗ್ಲೂ ವಾಚ್ ನ ಕಟ್ಟಿ ಕಟ್ಟಿ ಈ ತರ ಬ್ರಾಸ್ಲೆಟ್ ನ ಒಂದ್ಸಲ ಟ್ರೈ ಮಾಡಿ. ಅಂಡ್ ನೆಕ್ಸ್ಟ್ ಒನ್ ಬಂದು ಈ ಸ್ಟೋನ್ ಜ್ಯುವೆಲ್ರಿನ ತರಿಸಿದ್ದೀನಿ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಈ ಜ್ಯುವೆಲ್ರಿ ಸೆಟ್ ನಮಗೆ 600 ಒಳಗಡೆನೆ ಸಿಗುತ್ತೆ ನೋಡಿ. ಸ್ಯಾರೀಸ್ಗೆ ಆಗಿರ್ಬೋದು, ಎಥ್ನಿಕ್ ವೇರ್ಗೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೈಟ್ ರಿಸೆಪ್ಷನ್ಸ್ ಇರುತ್ತಲ್ಲ, ಫಂಕ್ಷನ್ಸ್, ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಂಡ್ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಹೇಗಿತ್ತು ಅಂತೇಳಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನೆಕ್ಸ್ಟ್ ಯಾವ ಥರ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಾನು ಒಂದು ಐಡಿಯಾ ಬರುತ್ತೆ ನನಗೆ. ಸೊ ಅದರಿಂದ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನ್ನಿಸ್ತಾ ಇರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅದರಿಂದ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.